ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತೊಂದು ನಾನು ರ್ಯಾಂಡಮ್ ಆಗಿ ಒಂದು ವಿಡಿಯೋ ತಂದಿದ್ದೀನಿ. ವಿಡಿಯೋ ಮಾಡಬಾರ್ದು ಅಂತ ಇದ್ದೆ, ಬಟ್ ಒಂದು ವಿಡಿಯೋ ಸಡನ್ನಾಗಿ ನೆನಪಾಯಿತು ನನಗೆ. ನಿನ್ನೆನೇ ಒಂದು ಪಾರ್ಸಲ್ ಬಂದಿತ್ತು ನಮ್ಮ ಮನೆಗೆ. ಅದು ಯಾವ ಪಾರ್ಸಲ್ ಅಂತ ಆ್ಯಕ್ಚುಲಿ ನಾನೇ ಆರ್ಡ್ರ್ ಕೊಟ್ಟಿದ್ದು. ಅದೇನೋ ಒಂದು ಸ್ಪೆಷಲ್, ನೀವು ಗೆಸ್ ಮಾಡ್ತೀರಾ ಏನು ಅಂತ. ಏನಿರ್ಬೋದು ಹೇಳಿ, ಒಂದು 10 ಸೆಕೆಂಡ್ ಕೊಡ್ತೀನಿ ಫ್ರೆಂಡ್ಸ್. ನಾನು ಮಾತಾಡ್ತಾ ಇದ್ದಾಗಲೇ ನೀವು ಯೋಚನೆ ಮಾಡಿ ಏನಿರಬಹುದು ಪಾರ್ಸಲಲ್ಲಿ. ಬಟ್ಟೆನಾ, ಅಥವಾ ಯಾವುದಾದ್ರು ಮನೆಗೆ ಬರೋಕ್ಕೆ ಬೇಕಾಗುವಂಥ ಎಕ್ಸೆಸರೀಸಾ, ಅಥವಾ ಸ್ಯಾಂಡಲ್ಸು, ಈ ಥರದ್ದು ಏನಾದರೂ ಇದೆಯಾ, ಅಥವಾ ಮೊಬೈಲ್ ಎಕ್ಸೆಸರೀಸಾ, ಅಥವಾ ಮೊಬೈಲ್ ಈ ವಿಡಿಯೋ ಮಾಡೋದಕ್ಕೇನಾದರೂ ಬೇಕಾಗಿರುವಂಥ ಒಂದು ಪ್ರಾಡಕ್ಟಾ ಏನು ಅಂತ ಹೇಳಿ, ಅಥವಾ ಬ್ಯೂಟಿ ಪ್ರಾಡಕ್ಟಾ ಏನು ಅಂತ ಯೋಚನೆ ಮಾಡಿ ಫ್ರೆಂಡ್ಸ್. ನಾನೀಗ ಅದನ್ನು ಓಪನ್ ಮಾಡ್ತೀನಿ ನಿಮ್ಮ ಮುಂದೆ. ಏನು ಅಂತ ನಿಮಗೆ ಗೊತ್ತಾಗತ್ತೆ. ನಿನ್ನೆ ನಾನು ರಿಸೀವ್ ಮಾಡಿಕೊಂಡೆ ಪಾರ್ಸಲು. ತುಂಬ ದಿವಸದಿಂದ ನಾನು ಆಸೆ ಇತ್ತು, ಅಂದರೆ ನಾವು ಊರಿಗೆ ಹೋಗಿಲ್ಲ ಈ ಸರಿ. ಸೊ ಅದನ್ನು ನಾವು ಖಂಡಿತ ಒಂದು ಸರಿಯಾರು ತೊಗೊಳ್ಬೇಕು ಅಂತ. ಏನಂತ ತೋರಿಸ್ತೀನಿ. ನಾನು ಜಾಸ್ತಿ ನಿಮಗೆ ಸೀಕ್ರೆಟ್ ಇಡಲ್ಲ, ಸಸ್ಪೆನ್ಸ್ ಇಡಲ್ಲ. ನೋಡೋಣ ಏನು ಅಂತ ಬನ್ನಿ. ನೋಡಿ, ಇಷ್ಟು ದೊಡ್ಡ ಬಾಕ್ಸು. ಇದನ್ನು ನಾನು ಓಪನ್ ಮಾಡ್ತೀನಿ ಫಸ್ಟ್. ತುಂಬ ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಕೊರಿಯರಿಗೆ ಬಂದಿದ್ದು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ. ಸೊ ಒಂದು 2 ನಿಮಿಷ ಬೇಕಾಗುತ್ತೆ, ನಾನು ಓಪನ್ ಮಾಡ್ಕೊಂಡು ಬರ್ತೀನಿ. ಇನ್ನೊಂದೇನು ಗೊತ್ತಾ, ನಮ್ಮಲ್ಲಿ ಓನರು ಒಂದಷ್ಟು ನಾವು ಬಾಡಿಗೆ ಮನೇಲಿ ಇರೋದಲ್ವ, ಒಂದಷ್ಟು ರಿಪೇರಿ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ತುಂಬ ಟಾಕ್ ಠುಕ್ ಟೈಲ್ಸ್ ಮೇಲೆ ಟೆರೆಸನ್ನೆಲ್ಲ ರಿಪೇರಿ ಮಾಡಿಸ್ತಾ ಇದ್ದಾರೆ. ಎಲ್ಲ ಒಡೆದು ಸ್ವಲ್ಪ ನೀರು ಲೀಕೇಜ್ ಎಲ್ಲ ಆಗ್ತಿತ್ತು ಅಂತ 2 ವರ್ಷದಿಂದ ನಾವು ಹೇಳಿ ಮಾಡಿಸ್ತಾ ಇದ್ದಾರೆ. ತುಂಬಾ ಕೆಲಸ ವಿಡಿಯೋ ಮಾಡಲೋ ಬೇಡವೋ ಅಂತ ಇದ್ದೆ. ಆದರೆ ಈ ಪಾರ್ಸಲ್ ಬಂದಿದ್ದಕ್ಕೆ ಒಂದು ನೆನಪಾಯ್ತು, ಮಾಡಿಬಿಡೋಣ ಅಂತ. 4-5 ದಿವಸದಿಂದ ಅವರದ್ದೇ ಕೆಲಸ. ಸೊ ಏನು ಗೊತ್ತಾ, ಅದು ಚೈನಾ ಮೊಸೈಕ್ ಹಾಕಿ ಏನೋ ಅದು ನೀರು ಲೀಕೇಜ್ ಆಗದಿದ್ದಂಗೆ ಏನೋ ಮಾಡ್ತಾರಂತೆ. ಸೊ ಅದು ಮಾಡ್ತಾಯಿದ್ದಾರೆ. ಓಪನ್ ಮಾಡಿದೆ. ಏನಿರ್ಬೋದು ಅಂತ ನಿಮ್ಗೆ ಈಗಾದರೂ ಐಡಿಯಾ ಬಂತಾ ಹೇಳಿಬಿಡ್ಲಾ? ತೋರಿಸ್ತೀನಿ, ಹೇಳೋದೇನು ತೋರಿಸ್ತೀನಿ ಬನ್ನಿ. ಆಯಿತು, ನೀವೇನು ಅಂದ್ಕೊಂಡಿದ್ದೀರಾ ಹೇಳಿ? ನೀವು ಅಂದ್ಕೊಂಡಿರೋದು ಯಾವುದೂ ಅಲ್ಲ. ಟಂಟಣ, ಇದು ಏನಿರ್ಬೋದು, ನಮ್ಮ ಸಿರ್ಸಿ ಕಡೆ ಸ್ಪೆಷಲ್ ಹಲಸಿನಕಾಯಿ ಚಿಪ್ಸ್. ಯಾಕೆಂತಂದರೆ ನಮಗೆ ಈ ಟೈಮಲ್ಲಿ ಪ್ರತಿ ವರ್ಷ ನಾವು ಊರಿಗೆ ಹೋಗ್ತಿದ್ವಿ, ಮಾಡ್ಕೊಂಡು ಬರ್ತಿದ್ದೆ ಮನೆಯಿಂದ, ಬೇಕಾದಷ್ಟು ತೊಗೊಂಡು ಬರ್ತಿದ್ದೆ. ಬಟ್ ಈ ವರ್ಷ ಊರಿಗೆ ಹೋಗಿಲ್ಲ, ಫೆಬ್ರವರಿಯಲ್ಲೇ ಹೋಗಿ ಬಂದುಬಿಟ್ಟೆ. ಹಲಸಿನಕಾಯಿ ಎಲ್ಲೂ ಸಿಗಲ್ಲ. ಸೊ ತಿನ್ನಬೇಕು ಅಂತ ಆಸೆ, ಯಾಕೆಂತಂದ್ರೆ ತುಂಬ ಇಷ್ಟ ಹಲಸಿನಕಾಯಿ ಚಿಪ್ಸ್. ಇಲ್ಲ ಅಂದರೆ ನಮ್ಮ ಊರಲ್ಲಿ ಪ್ರತಿ ವರ್ಷ ಮೇದಲ್ಲಿ ಇಷ್ಟಿಷ್ಟು ಮಾಡ್ತಿದ್ವಿ. ಬಟ್ ಈಗ ಸ್ವಲ್ಪ ನಾನು ಆರ್ಡ್ರ್ ಕೊಟ್ಟು, ನಮ್ಮವರೇ ಒಬ್ಬರು ಮಾಡಿಕೊಡ್ತಾರೆ, ಆರ್ಡ್ರ್ ಕೊಟ್ಟು ತರಿಸ್ಕೊಂಡಿದ್ದೀನಿ. ಈಗ ನಾವು ಇನ್ನೊಂದು ಕೆಲಸ ಮಾಡಬೇಕು. 1 kgದು ಇದು ಹೇಗಿದೆ ಟೇಸ್ಟ್ ಅಂತ ನಾನು ನೋಡ್ಕೊಂಡು ಬರ್ತೀನಿ, ಹೊಡಿತೀನಿ. ಆಮೇಲೆ ಅವ್ರಿಗೆ ಕಾಲ್ ಮಾಡಿ ನಾನೊಂದು ಅವ್ರ ಹತ್ರ ಮಾತಾಡ್ತೀನಿ. ತುಂಬ ಇಷ್ಟ ಹಲಸಿನಕಾಯಿ ಚಿಪ್ಸ್. ಏನೋ ಒಂದು ವಾರ ಆದರೂ ಬರುತ್ತೋ ನೋಡೋಣ. ಹೇಗಿದೆ ನೋಡಿ ನಿಮಗಿದೆ ಅಂದ್ಕೊಂಡಿದ್ದೀರಾ ನೀವು ಯಾವುದಿರ್ಬೋದು ಅಂತ? ಬೇರೆ ಏನೋ ಯೋಚನೆ ಇರುತ್ತೆ, ಆದರೆ ಇದಂತೂ ಖಂಡಿತ ಯಾರ ತಲೆಯಲ್ಲೂ ಬಂದಿರಲ್ಲ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ಹೊಡಿತೀನಿ, ಆಮೇಲೆ ಪ್ಲೇಟಲ್ಲಿ ಹಾಕ್ಕೊಂಡು ಬರ್ತೀನಿ. ತೊಗೊಂಡು ಬಂದೆ, ಸ್ವಲ್ಪನೇ ತಂದಿದ್ದೀನಿ. ಯಾಕೆ ಗೊತ್ತಾ, ಜಾಸ್ತಿ ತೊಗೊಂಡು ಬಂದರೆ ಆಮೇಲೆ ಎಲ್ಲ ಖಾಲಿ ಮಾಡಿಬಿಡ್ತೀನಿ. ನೀನು ತಿಂದು ಅಂತ ಖಾಲಿ ಮಾಡಿದೆ ಅಂತ ಬೈತಾರೆ. ಸ್ವಲ್ಪ ತಂದಿದ್ದೀನಿ, ನೋಡಿರಿ, ನೀವು ತಿನ್ನಿರಿ ಎಲ್ಲರೂ. ತುಂಬ ಚೆನ್ನಾಗಿದೆ ಅನಿಸುತ್ತೆ, ಗರಿ ಆಗಿದೆ. ಊರಿಂದ ಬರುವಾಗಾದರೆ 3-4 kg ಹೊತ್ಕೊಂಡು ಬರ್ತಿದ್ದೆ. ಹೇಗಾದರೂ ಆಗಲಿ, ಎಷ್ಟೇ ಕಷ್ಟ ಆದರೂ ತೊಗೊಂಡು ಬರ್ತಿದ್ದೆ. ನಮ್ಮ ಮನೇಲಿ ತುಂಬ ಚೆನ್ನಾಗಿರುವಂಥ ಹಲಸಿನಕಾಯಿ ಸಿಗತ್ತೆ. ಸೊ ಅದಂತೂ ಆಗಿಲ್ಲ, ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಈ ಸೀಸನಲ್ಲಿ ತಿಂದುಬಿಡ್ಬೇಕು ಅಂತ ಸ್ವಲ್ಪ ತರಿಸಿದ್ದೀನಿ. ಒಂದು ತಿಂದು ನೋಡ್ತೀನಿ ಹೇಗಿದೆ ಅಂತ ನಿಮ್ಗೆ ಹೇಳ್ತೀನಿ. ಚೆನ್ನಾಗಿದೆ, ಸಖತ್ತಾಗಿದೆ. ಯಾಕೆಂತಂದರೆ ನಮ್ಮ ಜನನೇ ಮಾಡಿದ್ದು, ಹೋಮ್ ಮೇಡು. ತುಂಬ ಚೆನ್ನಾಗಿದೆ, ಗರ್ಗರಿಯಾಗಿ ಮಸ್ತಿದೆ. ಸೇಮ್ ನಮ್ಮ ಮನೇಲಿ ನಾವು ಹೇಗೆ ಮಾಡ್ತೀವಿ ಹಾಗೇ ಇದೆ. ಯಾಕೆಂತಂದ್ರೆ ನಮ್ಮವರೇ ಮಾಡಿದ್ದು. ಟೇಸ್ಟಲ್ಲಿ ಏನೂ ವ್ಯತ್ಯಾಸ ಇಲ್ಲ. ಮಸಾಲೆ ಎಲ್ಲ ಚೆನ್ನಾಗಿದೆ. ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ವಿಡಿಯೋದಲ್ಲೇ ಮಾತಾಡ್ತೀನಿ. ಹಲೋ ಸುನಂದಕ್ಕ, ನಾನು ಗೊತ್ತಾಗ್ತಾ ಪಾರ್ಸಲ್ ನಿನ್ನೆ ಬಂದು ಮುಟ್ಟಿದ್ದು. ಹಲಸಿನಕಾಯಿ ಚಿಪ್ಸು ರಾಶಿ ಚಲೋ ಇದ್ದು, ಅಗ್ದಿ ಬೆಸ್ಟ್ ಅಜಯ್. ಅಂದರೆ ಸೇಮ್ ಹಂಗೆ ಮನೇಲಿ ಹೆಂಗೆ ಮಾಡ್ತಿದ್ದೆ ಹಾಗೆ ಅಜು, ಚಲೋ ಬಂಜು. ಥ್ಯಾಂಕ್ಸು ನಿಮಗೆ, ಎಂತಕ್ಕೆಂದರೆ ಇಷ್ಟು ಚಲೋ ಚಿಪ್ಸ್ ಮಾಡಿಕೊಟ್ಟಿದ್ದಕ್ಕೆ. ಈ ವರ್ಷ ಇದಕ್ಕಿಗೆ ನಸೀಬ್ ಇಲ್ಲೇ ಮಾಡ್ಕೊಂಡಿದ್ದಿ. ಹಲಸಿನಕಾಯಿ ಚಿಪ್ಸ್ ತುಂಬ ಯೋಗ ಇಲ್ಲೇ ಮಾಡ್ಕೊಂಡಿದ್ದಿ. ಆದರೆ
ಸಡನ್ನಾಗಿ ಅದು ರೇಖಾ ಹೇಳಿ ನಿನ್ನ ಹೆಸರು ಹೇಳಿತ್ತು, ನಿಮ್ಮ ಮನೇಲಿ ಮಾಡಿಕೊಡ್ತಾಳೆ, ಪಾರ್ಸಲ್ ಕಳಿಸ್ತೀನಿ ಈಗ ಕೊರಿಯರಿಗೆ ಹೇಳಿ ಕಳಿಸ್ಕೊಟ್ಟಿಯಲ್ಲ, ಹೇಳಿ ಮರುದಿವ್ಸನೇ ಮಾಡಿ ಕಳಿಸ್ಕೊಟ್ಟಿಯಲ್ಲ. ಕೆಲವೊಂದು ಸರಿ ದುಡ್ಡು ಕೊಟ್ಟರು ನೋಡು ಚಲೋ ಸಿಕ್ಕೇ ಬಿಡ್ತೊಳಗೆ ಬರ್ತಿಲ್ಲ, ಹೋಮ್ ಮೇಡ್ ಪ್ರಾಡಕ್ಟ್ ಎಲ್ಲ ಸಿಕ್ತೊಳಗೆ ಬರ್ತಿಲ್ಲ. ಇದು ಮನೆದುವ ಹೋಮ್ ಮೇಡುವ ಮತ್ತು ಚಲೋನೂ ಆಜು ನಮ್ಮ ಮನೇಲಿ ಮಾಡಿದ್ದು ಅಂತಲೇ ಅನಿಸ್ತು. ಯಾಕೆಂತಂದರೆ ಈಗ ಮನೇಲಿ ಚಲೋನೇ ಮಾಡ್ತೀವಿ, ನಮ್ಮ ಒಂದು ಕೂಡ ನಮಗೆ ಚಲೋನೇ ಮಾಡ್ತಾಳದೊಂದು ಇದಿರ್ತು, ಗ್ಯಾರಂಟಿ ಗೊತ್ತಿರ್ತು. ಬೆಸ್ಟ್ ಅಜು, ಯಾವುದೇ ಒಂದು ಮಿಸ್ಟೇಕ್ ತೆಗಿವಂಗಿಲ್ಲ, ಉಪ್ಪು ಖಾರ ಎಲ್ಲ ಸರಿಯೇ ಇದ್ದು, ರಾಶಿ ಚಲೋ ಇದ್ದು. ನಿಜವಾಗ್ಲೂ ಹೇಳ್ತಾ ಇದ್ದಿ, ಮನೇಲಿ ಇರಲಿ ಇದೇ ಥರ ಒಂದು ಚಿಪ್ಸ್ ಮಾಡ್ತಿದ್ಯಾ, ಸೇಮ್ ಅದೇ ರುಚಿ ಇದ್ದು, ರಾಶಿ ಚಲೋ ಇದ್ದೆ, ಅಡ್ಡಿಲ್ಲ, ಗರಿಗರಿಯಾಗಿ ಮಸ್ತಿದ್ದು. ಥ್ಯಾಂಕ್ಸು, ಖುಷಿ ಆಯಿತು. ಒಂದು ವಾರ ಆದರೂ ಬರ್ತಾ ನೋಡೋಣ ನಮ್ಮ ಮನೇಲಿ ಈ ಚಿಪ್ಸು. ಹತ್ತಿರ ಇದ್ದರೆ ಇನ್ನೂ ಕಳಿಸ್ಕೊಡು ಹೇಳ್ತಿದ್ದಿ, ಆದರೆ ದೂರನಲ್ಲ ರಷ್ಯಾ, ಕೊರಿಯರ್ ಚಾರ್ಜೇ ಸಿಕ್ಕಾಪಟ್ಟೆ ಆಗೋಗ್ತು. ಆದರೂ ಒಂದು ಸರಿ ಆದರೂ ತರ್ಸೋಣ, ಇನ್ನೂ ಫಸ್ಟ್ ಟೈಮ್ ನಾನು ತರಿಸಿದ್ದೆ. ನಾನು ಯಾವಾಗಲೂ ಊರಿಂದ ಬರ್ತಾ ಮಾಡ್ಕೊಂಡು ಬಂದುಬಿಡ್ತಿದ್ದಿ, ಬೇಕಾದಷ್ಟು ಮನೇಲಿ ಹಲಸಿನಕಾಯಿ ಇರ್ತಿತ್ತು, ಚಲೋ ಚಿಪ್ಸಿನಕಾಯಿನೇ ಮಾಡ್ಕೊಂಡು ಬರ್ತಿದ್ದಿ. ಆದರೆ ಈ ಸರಿ ಊರಿಗೆ ಮೇದಲ್ಲಿ ಬರೋಲಾಗಿರ್ತಿಲ್ಲ, ಹಂಗಾಗಿ ಹೇಳ್ದೆ ನಿನ್ನ ಹತ್ರ ಮಾಡಿ ಕಳಿಸ್ದಿಲ್ಲ. ಚಲೋ ಆಯ್ತು, ಖುಷಿ ಆಯ್ತು, ಚಲೋ ಬಂದು ಓದಿಲ್ಲ, ರಾಶಿ ಚಲೋ ಇದ್ದೆ. ನಿನ್ನೆನೇ ಬಂದಿತ್ತೆ ಅದು ಪಾರ್ಸಲು, ಆದರೂ ಒಡೆಯಲೇ ಆಜಿಲ್ಲ. ಇಲ್ಲಿ ಮನೆ ಕೆಲಸ ನಡೀತಾ ಇದ್ದು 2-3 ದಿವಸದಿಂದ, ಸಿಕ್ಕಾಪಟ್ಟೆ ಬ್ಯುಸಿ, ಧೂಳು ಗಲೀಜು, ಮನೆ ಎಷ್ಟು ಸರಿ ಕ್ಲೀನ್ ಮಾಡಿರು, ಅವಕ್ಕೆ ನೀರು ಕೊಡವು, ಅದು ಇದು ಕೆಲಸ ಹೇಳ್ತಾನೆ ಇರ್ತಾ. ಒಟ್ಟು ಹಿಂಗೆ ಇಡೀ ದಿನ ಬ್ಯುಸಿ, ವೀಡಿಯೋ ಮಾಡಲೇ, ಅದು ನಂಗೆ ವೀಡಿಯೋನೂ ಮಾಡೋ ಹಂಗೆ ಹೇಳ್ಕೊಂಡಿದ್ದಿತ್ತಾ, ಅದಕ್ಕೆ ನಿನ್ನೆ ಹೊಡೆದ್ನೆಲ್ಲ. ಇವತ್ತು ವೀಡಿಯೋನೂ ಮಾಡ್ದಂಗತ್ತು, ನೀವು ಫೋನ್ ಮಾಡ್ದಂಗತ್ತು ಹೇಳಿ ಇವತ್ತೇ ಹೊಡೆದು, ಮನಸ್ಸು ತಡೀತಾ ಇತ್ತಿಲ್ಲ, ಯಾವಾಗ ಹೊಡಿತಿ ಹೇಳಾಗಿತ್ತು. ಹಾಗಾಗಿ ಇವತ್ತು ಹೊಡೆದು ಫೋನ್ ಮಾಡಿ ನಿನಗೂ ಹೇಳ್ದು. ಬೆಸ್ಟ್ ಆಜು, ಚಲೋ ಆಜು. ನೆಕ್ಸ್ಟ್ ಯಾವಾಗಾದರೂ ಮತ್ತೆ ಅಲ್ಲೇ ಬಂದರೂ ಮಾಡಿಕೊಡು ಅಂದರೂ ಮಾಡಿಕೊಡ್ತೆ ಅಲ್ದ, ಹೆಂಗೆ ಬಂದ್ರದ್ದು ಮನೇಲಿ ಮಾಡ್ತೀಯ. ಅಕಸ್ಮಾತು ಆಜಿಲ್ಲ ಅಂದರೂ ನಿಂಗೆ ಹೇಳ್ರಿ, ಯಾವಾಗಲೂ ಕಳಿಸ್ಕೊಡ್ತೀನಿ ಈ ಸೀಸನ್ನಲ್ಲಿ. ಇಲ್ಲೇ ತೊಡೆದೇವು ಇರ್ತು ಅಲ್ದ, ಅದೇ ಹೇಳಿತ್ತು ರೇಖಾನುವ, ತೊಡೆದೇವು ಯಾವಾಗಾದ್ರೂ ನೋಡೋಣ, ಖಂಡಿತ ಹೆಂಗೆ ಬೇಕಾಗ್ತದಂತೂ. ರಾಶಿ ಪ್ರೀತಿ ಎಲ್ಲರಿಗೂ, ಅಡ್ಡಿಲ್ಲ, ಚಲೋ ಆಗಿತ್ತು. ಥ್ಯಾಂಕ್ ಯು ಮತ್ತು ನಿಮಗೆ. ಹಾಂ, ಸರಿ, ಬಾಯ್. ಇದಾಗಿತ್ತು ಸ್ನೇಹಿತರೆ, ಹಲಸಿನಕಾಯಿ ಚಿಪ್ಸ್ ಆಗಿತ್ತು. ನಾನು ಅನ್ಬಾಕ್ಸ್ ಮಾಡಿದೆ ಅಲ್ವಾ, ಪಾರ್ಸಲ್ ತರಿಸಿದ್ದು. ನಿನ್ನೆನೇ ಬಂದಿದ್ದರೂ ಸಹ ನಾನು ಮನೆ ಇಲ್ಲಿ ತುಂಬ ಬ್ಯುಸಿ ಇರೋದ್ರಿಂದ ಕೆಲಸ ನಡೀತಾ ಇದೆ ಅಂತ ನಾನು ನಿಮಗೆ ಹೇಳಿದೆ ಅಲ್ವಾ, ಅದರಿಂದ ನನಗೆ ಬಾಕ್ಸ್ ಸಹ ಓಪನ್ ಮಾಡಲಿಕ್ಕೆ ತಲೆ ಬರ್ತಾ ಇರಲಿಲ್ಲ. ಮನೆಯೆಲ್ಲ ಧೂಳಾಗಿದ್ದರೆ ಮನಸ್ಸು ಅಷ್ಟು ಫ್ರೆಶ್ ಅನ್ಸಲ್ಲ. ಬಟ್ ಈಗಲೂ ನಾನು ವೀಡಿಯೋ ಮಾಡ್ತಾಯಿದ್ದಾಗ 3-4 ಸರಿ ಕಟ್ ಮಾಡಿದೆ. ಯಾಕೆಂತಂದ್ರೆ ಅವ್ರು ಬರ್ತಾರೆ ಹೋಗ್ತಾರೆ, ಇದೇನು ಇವಳು ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ಇದು ಮಾಡ್ತಾ ಇದ್ದಾಳೆ, ಮೊಬೈಲ್ ಹಿಡ್ಕೊಂಡು ಸ್ಟ್ಯಾಂಡ್ ಇಟ್ಕೊಂಡು ಏನು ಮಾಡ್ತಾಳೇನೋ ಅಂತ ಅವ್ರಿಗೆ ಅನಿಸುತ್ತೆ. ಅವ್ರು ಹಿಂಗೆ ನೋಡ್ತಾ ಹೋದರು, 2-3 ಸರಿ ಬಂದರು ಹೋದರು ಜನ, ಏನೇನೋ ಕೇಳಲಿಕ್ಕೆ ಬರ್ತಾರೆ. ಸೊ ಇದಾಗಿತ್ತು ಇವತ್ತಿನ ನನ್ನ ಒಂದು ವೀಡಿಯೋ. ರ್ಯಾಂಡಮ್ ಆಗಿ ನನಗೆ ಸಡನ್ನಾಗಿ ನೆನಪಾಯಿತು, ವೀಡಿಯೋ ಮಾಡಿದೆ. ಓಕೆ, ಹೇಗೆ ಅನಿಸ್ತು ಅಂತ ಹೇಳಿ. ಇಷ್ಟ ಆಯಿತು ನಿಮಗೂ ಹಲಸಿನಕಾಯಿ ಚಿಪ್ಸ್ ನೋಡಿ.